ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿನ ನಡವಳಿಕೆಗಳನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ಉತ್ತರ ಕರ್ನಾಟಕದ ವಿಚಾರಗಳನ್ನು ಚರ್ಚಿಸಲಿಕ್ಕೆ ಬರೀ ಚರ್ಚೆ ಅಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ವಿಶೇಷ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡುತ್ತದೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ಅಲ್ಲಿನ ರೈತರ ಬೇಡಿಕೆಗಳಿದ್ದವು, ನೀರಾವರಿ ಸಮಸ್ಯೆ ಇತ್ತು, ತೊಗರಿ ಸಮಸ್ಯೆ ಇತ್ತು, ಹತ್ತಿ ಬೆಳೆಗಾರರ ಸಮಸ್ಯೆ ಇತ್ತು, ವಿಶೇಷವಾಗಿ ಅಭಿವೃದ್ಧಿಯ ಸಮಸ್ಯೆಗಳು ಬಹಳ ಇದೆ. KKRDB 5,000 ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು, 3,000 ಕೋಟಿ ಕೊಟ್ಟಿದ್ದಾರೆ ಅಂತಿದೆ. ನೀವು ಯಾವುದೇ ರಸ್ತೆಗಳಲ್ಲಿ ಹೋಗ್ರಿ, ಕೆಲವು ರಸ್ತೆಗಳೇ ಇಲ್ಲ, ಇನ್ನೆಲ್ಲ ಅನೇಕ ರಸ್ತೆಗಳು ಗುಂಡಿಗಳಿದೆ. ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. 3,000 ಕೋಟಿಯನ್ನ ಯಾವ ಗುಂಡಿಗೆ ಹಾಕಿದ್ರು ಇವರು ಅಂತ ಸರ್ಕಾರ ಉತ್ತರ ಕೊಡಬೇಕು. ನಾವು ಅನೇಕ ರಸ್ತೆಗಳಲ್ಲಿ ನೋಡಿದ್ದೇವೆ, ಹಳೇ ರಸ್ತೆ ಹೇಗಿತ್ತೋ ಅದರ ಮೇಲೆ ಅಲ್ಲಲ್ಲಿ ಎಲ್ಲ ಕಿತ್ತೋಗಿದೆ. ಇನ್ನು ಉಳಿದಿದ್ದನ್ನು ಎತ್ತಿದ್ರೆ ಚಪಾತಿ ರೀತಿಯಲ್ಲಿ ಬರ್ತದೆ. ರಸ್ತೆಗಳೆಲ್ಲ ಚಪಾತಿ ರಸ್ತೆಗಳಿದೆ. ಮತ್ತೆ 3,000 ಕೋಟಿ ಎಲ್ಲೂ ಹೋಯ್ತು? ಮೈಕ್ರೋ ಮ್ಯಾಕ್ರೋ ಸ್ಕೀಮ್ಗಳನ್ನು ಮಾಡಿದ್ದಾರೆ. SCP TSP ಇದು ಕೂಡ ಹಣ ಇದೆ. ಇವ್ಯಾವೂ ಕೂಡ ಆ ಕೆಲಸಗಳಿಗೆ ತಲುಪಿಲ್ಲ. ಜನರು ಹೇಳ್ತಾರೆ, ಯಾರು ಕೆಲಸ ತೆಗೆದುಕೊಳ್ತಾರೋ ಅವರೇ ಹೇಳ್ತಾರೆ 60%ಗೂ ಹೆಚ್ಚು ನಮಗೆ ಖರ್ಚು ಬರ್ತದೆ, ಅಂದ್ರೆ ಲಂಚ. ಈ ಮಾತುಗಳನ್ನು ಕೂಡ ನಾವು ಕೇಳಿದ್ದೀವಿ. ಇದನ್ನೆಲ್ಲ ಪ್ರಸ್ತಾಪ ಮಾಡಿದಾಗ ಬರೀ ಹಾರಿಕೆ ಉತ್ತರ ಕೊಡ್ತಾರೆ, ಇಲ್ಲ ಅಂತಂದ್ರೆ ವಿರೋಧ ಪಕ್ಷ ಜಗಳಕ್ಕೆ ನಿಲ್ತದಲ್ಲ ಹಾಗೆ ಜಗಳ ಮಾಡಿ ಎದ್ದು ಹೋಗ್ತಾರೆ. ಸರಿ ಉತ್ತರ ಒಬ್ಬ ಮಂತ್ರಿಯೂ ಕೊಡಲಿಲ್ಲ. ಮುಖ್ಯಮಂತ್ರಿಗಳು ಒಂದು ದಿವಸ ಮಾತ್ರ ನಮ್ಮ ಸದನಕ್ಕೆ ಬಂದರು. ನಾವು ಕೇಳಿದ್ವಿ, 52,000 ಕೋಟಿಯನ್ನ ನಾನು ಗ್ಯಾರಂಟಿಗಳಿಗೆ ಇಟ್ಟಿದ್ದೆ. ಗ್ಯಾರಂಟಿ ಬಿಟ್ಟು ಒಂದು ಮಾತಾಡೋದಿಲ್ಲ ಅವರು. 52,009 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂದರು. ಗ್ಯಾರಂಟಿಗಳು ಕೊಡ್ತಿದ್ದೀವಿ ಅಂದರು. ಹೌದು, ನಾನೊಂದು ಪ್ರಶ್ನೆ ಮಾಡಿದೆ, ಆಗಲಿ ಸ್ವಾಮಿ ಒಳ್ಳೇದು, ನೀವು ಗ್ಯಾರಂಟಿಗಳು ಕೊಡಿ ಜನರಿಗೆ, ನಾವು ಬೇಡ ಅನ್ನಲ್ಲ. SCP TSP ಹಣ 25,000 ಕೋಟಿ ಅದನ್ನ ದಲಿತರಿಗಿಟ್ಟಿದ್ದ ಹಣ ಎತ್ಕೊಬಿಟ್ರಲ್ಲ, 52,000 ಕೋಟಿ ಅಂತ ಹೇಳ್ತೀರಿ. ಇದ್ಯಾಕೆ ತಗೊಂಡ್ರಿ? ಇದನ್ನೆಲ್ಲಿ ಖರ್ಚು ಮಾಡಿದ್ದೀರಿ ಹೇಳಿ ಅಂತಂದ್ರೆ, ನಿಮಗೆ ಗೊತ್ತಿದೆಯೇನ್ರಿ ನಿಮ್ಮ ಸರ್ಕಾರ ಎಷ್ಟಿಟ್ಟಿದೆ? ನಿಮ್ಮ ಸರ್ಕಾರ SCP TSPಯಲ್ಲಿ ಬರೀ 60,000 ಕೋಟಿ ಇಟ್ಟಿದೆ ಕೇಂದ್ರ ಸರ್ಕಾರ, ನಿಮಗೆ ಗೊತ್ತಿದೆಯಾ ಅಂತ ಸುಳ್ಳು ಹೇಳ್ಬಿಟ್ರು. ನಮಗೂ ಆಶ್ಚರ್ಯ ಆಯ್ತು, ಯಾಕೆ ಇದು ಮುಖ್ಯಮಂತ್ರಿಗಳೇ ಹೇಳ್ಬೇಕಾದ್ರೆ ಇದನ್ನು ನಾವು ಅವಲೋಕನ ಮಾಡಬೇಕು, ನಾವು ಸುಮ್ಮನೆ ಇವ್ರಿಗೆ ಇದು ಉತ್ತರ ಕೊಡೋದು ಬೇಡ ಅಂತೇಳಿ ನಾವು ಹೋಗಿ ಚೆಕ್ ಮಾಡಿದ್ವಿ. 2,90,000 ಕೋಟಿ ಕೇಂದ್ರ ಸರ್ಕಾರ ಇಟ್ಟಿದೆ. ಇದನ್ನು ಇವರು ಸದನಕ್ಕೆ ಸುಳ್ಳು ಹೇಳ್ಬಿಟ್ರು. ನಾವೇನಾದ್ರೂ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಬರ್ಕೊಳ್ಳಿ, ನಾನು ಮಾತಾಡಿದ್ದ ಆದ್ಮೇಲೆ ನೀವು ಕೇಳಿ ಅಂತಾರೆ. ಅವ್ರು ಹೇಳ್ತಾನೆ ಎದ್ದು ಹೋಗ್ಬಿಡ್ತಾರೆ, ಅವ್ರನ್ನ ಕೇಳೋಕೆ ಆಗೋದಿಲ್ಲ. ಅಂದ್ರೆ ಸಾರಿಗೆ ಉತ್ತರಗಳನ್ನ, ಸುಳ್ಳು ಉತ್ತರಗಳನ್ನ ಕೊಟ್ಟು ಬಾಯಿ ಮುಚ್ಚಿಸಿ ಹೋಗ್ತಕ್ಕಂಥ ಪದ್ಧತಿಯನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ಸದನದಲ್ಲಿ ಒಂದು 2 ಅಥವಾ 3 ಅವರ್ ಚರ್ಚೆ ಆಗಿರ್ಬೋದು ಇಷ್ಟು ಇದರಲ್ಲಿ. ಯಾಕೆ ಅಂದ್ರೆ
ಇವ್ರದ್ದು ಬೇರೆ ಬೇರೆನೇ ಸಮಸ್ಯೆಗಳು. ಜೊತೆಗೆ ನಾನು ಕೇಳ್ತೇನೆ, 2 ಹಗರಣಗಳನ್ನು ಕೂಡ ನಾವು ನಮ್ಮ ಸದನದಲ್ಲಿ ಬೆಳಕಿಗೆ ತಂದಿದ್ದೀವಿ. ಒಂದು KDB ಹಗರಣ, CA ಸೈಟ್ಗಳ ಹಂಚಿಕೆ, ಬೇರೆ ಬೇರೆ ಸೈಟ್ಗಳ ಹಂಚಿಕೆ ಮಾಡಿರ್ತಕ್ಕಂಥದ್ದು, ಸ್ವಜನ ಪಕ್ಷಪಾತ ಮಾಡಿರ್ತಕ್ಕಂಥದ್ದು, ಒಂದೊಂದು ಅಡ್ರೆಸ್ ಅಲ್ಲಿ ಒಂದೊಂದೇ ವಿಳಾಸಗಳಲ್ಲಿ 4-5 ಸೈಟ್ಗಳನ್ನು ಕೊಟ್ಟಿರೋದು, ಅದರಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನ ತನಿಖೆ ಮಾಡಬೇಕು ಅಂತೇಳಿ ಕೇಳಿದ್ವಿ. ಬರೀ ಜಗಳ, ಎದ್ದು ನಿಲ್ಲೋದು, ಜಗಳ ಮಾಡೋದು ಅಷ್ಟೇ. ಆದರೆ ಸರಿಯಾಗಿ ಸಮಜಾಯಿಸಿನೂ ಕೊಟ್ಟಿಲ್ಲ, ಏನಿಲ್ಲ. ಅದೊಂದು ಹಗರಣ ಇದೆ. ಎರಡನೇದು, ಪವರ್ ಕಾರ್ಪೊರೇಷನ್ನಲ್ಲಿ 268 ಕೋಟಿ ರೂಪಾಯಿದು ಹಗರಣವನ್ನು ನಾನು ಬೆಳಕಿಗೆ ತಂದೆ. ಅಲ್ಲೇನಾಗಿದೆ, ರಾಯಚೂರು ಥರ್ಮಲ್ ಪ್ಲಾಂಟ್ ಅಲ್ಲಿ ಪೇಂಟ್ ಮಾಡತಕ್ಕಂಥದ್ದು 128 ಕೋಟಿ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ನ 4 ತುಂಡುಗಳಾಗಿ ಭೂಮಿಸಿ ತುಂಡು ಗುತ್ತಿಗೆ ಮಾಡಿದ್ದಾರೆ. 100 ಕೋಟಿಗೂ ಹೆಚ್ಚಿದ್ರೆ ಟೆಂಡರ್ನ ಅಮೌಂಟು, ಅದು ಇಂಟರ್ನ್ಯಾಷನಲ್ ಬಿಡ್ಗೆ ಹೋಗ್ಬೇಕದು. ಇಂಟರ್ನ್ಯಾಷನಲ್ ಕಾಂಪಿಟೇಟಿವ್ ಬಿಡ್, ICB. ಇವರೇನ್ ಮಾಡಿದ್ರು, 4 ತುಂಡು ಮಾಡಿ ಲೋಕಲ್ ಕಾಂಪಿಟೇಟಿವ್ ಬಿಡ್ ಮಾಡಿದ್ರು. ಆ ಬಿಡ್ ಮಾಡಿದ್ರಲ್ಲಿ ಏನ್ ಮಾಡಿದ್ದಾರೆ, ಅಧಿಕಾರಿಗಳೆಲ್ಲ ಸೇರಿ ಯಾವ ರೀತಿ ದುಡ್ಡು ಮಾಡಬೇಕು ಅಂತ ಸರ್ಕಾರಕ್ಕೆ ಹೇಳ್ಕೊಟ್ಟಿದ್ದಾರೆ. ಪಾಪ ಸಹಾಯ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ಎಸ್ಟಿಮೇಟ್ ಅನ್ನ ಬೂಸ್ಟ್ ಮಾಡಿದ್ದಾರೆ ಇವರು. ನಾವು ಎಕ್ಸ್ಪರ್ಟ್ಗಳ ಹತ್ರ ಕೇಳಿದಾಗ ಈ ಪ್ಲಾಂಟ್ದು 128 ಕೋಟಿ ಆಗಲ್ಲ, ಹೆಚ್ಚು ಕಡಿಮೆ 25ರಿಂದ 30 ಕೋಟಿಯಲ್ಲಿ ಮುಗಿಸ್ಬೋದು ಈ ಕೆಲಸ ಅಂತ. ಆದರೆ ಇವರು 128 ಕೋಟಿ ಮಾಡಿದ್ದಾರೆ. ಆಮೇಲೆ ಬಳ್ಳಾರಿ ಟರ್ಮಲ್ ಪ್ಲಾಂಟ್ ಹೊಸದು, ಅದಕ್ಕೆ ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಇನ್ನು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು. ಯಾವಾಗ ಇದರಲ್ಲಿ ಕೇಳಲಿಲ್ವೋ, ಯಾರೂ ಗುರುತಿಸಲಿಲ್ವೋ, ಅದಕ್ಕೇನು ಮಾಡಿದ್ದಾರೆ, 140 ಕೋಟಿ ರೂಪಾಯಿ ಅದಕ್ಕೆ ಮಾಡಿದ್ದಾರೆ. ಅದನ್ನು ಕೂಡ ಲೋಕಲ್ ಕಾಂಪಿಟೆಂಟ್ ಬಿಡ್ಡೇ ಮಾಡಿದ್ದಾರೆ. ಅಲ್ಲೂ 4 ತುಂಡು ಮಾಡಿದ್ದಾರೆ. ಮಾಡಿ ಇವ್ರಿಗೆ ಯಾರಿಗೆ ಕೊಡಬೇಕಾಗಿತ್ತು, 128 ಕೋಟಿದು ನೀವು 4 ತುಂಡು ಮಾಡಿ ಒಂದೇ ಕಂಪನಿಗೆ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿರೋದು ಒಂದೇ ಕಂಪನಿಗೆ. ಹಂಗಿದ್ಮೇಲೆ ಅದು ಒಂದೇ ಕಂಪನಿಗೆ ನೀವು ಕೊಡೋದಾದ್ರೆ ಅದನ್ನ 4 ತುಂಡು ಮಾಡೋ ಅವಶ್ಯಕತೆ ಏನಿತ್ತು? ಆಮೇಲೆ ಟೆಂಡರ್ ಮಾಡಿದಿರಿ ಬಳ್ಳಾರಿ ಥರ್ಮಲ್ ಪ್ಲಾಂಟ್ದು, ಕೇವಲ 4ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ, 9ನೇ ತಾರೀಕು ಬಿಡ್ ಓಪನಿಂಗ್. ಎಷ್ಟು ದಿನ ಇದೆ? 4ರಿಂದ 9ನೇ ತಾರೀಕಿಗೆ, ಇದೇ ತಿಂಗಳು ಡಿಸೆಂಬರ್, 5-6 ದಿವಸದಲ್ಲಿ ಅದೇಗೆ ಟೆಂಡರ್ ಮಾಡೋಕ್ಕಾಗುತ್ತೆ ನಿಮಗೆ? ಇದು ದೊಡ್ಡ ಹಗರಣಗಳು. ಈ ಕಾಂಗ್ರೆಸ್ ಬಹುಶಃ ಇನ್ನು ಮುಂದೆ ಅವ್ರಿಗೆ ಅನಿಸ್ಬಿಟ್ಟಿದೆ, ಇನ್ಯಾವತ್ತು ನಾವು ಕರ್ನಾಟಕದಲ್ಲಿ ಸರ್ಕಾರ ಬರಲ್ಲ, ನಮ್ಮದು ಎಷ್ಟು ಸಾಧ್ಯವೋ ಅಷ್ಟು ಬಂಡವಾಳ ಮಾಡಬೇಕು. ನಾವು ಮೊದಲೇ ಹೇಳ್ತಿದ್ವಿ ಚುನಾವಣೆಗೆ ಮುಂಚೆ, ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ATM ಆಗುತ್ತೆ ದೇಶಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಇದು ನಿಜವಾಗ್ಲೂ ಇವತ್ತು ATM ಸರ್ಕಾರ ಆಗಿದೆ. ಅದನ್ನು ಸಾಬೀತು ಮಾಡಿದ್ದಾರೆ. ಹೀಗಾಗಿ ಅನೇಕ ವಿಚಾರಗಳಿಗೆ ಉತ್ತರನೇ ಕೊಡದೆ ಹೋದ್ರು. 2ನೇ ಸಾರಿ ಮುಖ್ಯಮಂತ್ರಿ ಒಂದು ಸಾರಿ ಬಂದರು. ಏನಂತಂದ್ರೆ ಅವ್ರದ್ದೊಂದು ಬಿಲ್ ಇತ್ತು, ಬಿಲ್ ಪಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದರು. ಬಹುಶಃ 5ರಿಂದ 6 ನಿಮಿಷ ಕುಳಿತಿದ್ರು ಅಷ್ಟೇ. ಆ ಬಿಲ್ ಪಾಸ್ ಆಯ್ತು, ಎದ್ದು ಹೊರಟೋದ್ರು. ಆಮೇಲೆ ನಾನು ಕೇಳ್ತೇನೆ, ಸುಮಾರು ಬಿಲ್ಗಳನ್ನು ನೀವು ಬೆಂಗಳೂರಿಂದ ತಂದ್ರಿ. ಈ ಬಿಲ್ ಪಾಸ್ ಮಾಡಲಿಕ್ಕೆ ಬೆಳಗಾವಿ ಸೆಷನ್ ಬೇಕಾಗಿತ್ತ? ವಿಶೇಷ ಸದನ ಕರೆಯೋದು ಯಾಕೆ ಅಲ್ಲಿ ಅಂದ್ರೆ, ಆ ಪ್ರಾಂತ್ಯದ ಬಗ್ಗೆ ಕಾಳಜಿ ತೋರಿಸೋದು. ಜನ ಏನು ಹೇಳ್ತಾರೆ, ಈಗ ನಾನು ಉಮೇಶ್ ಕತ್ತಿ ಅವ್ರನ್ನ ನೆನೆಸ್ಕೊಳ್ಬೇಕು. ಇವತ್ತು ಅವರು ನಮ್ಮ ಪಾರ್ಟಿಯವರೇ ಆಗಿದ್ರು. ಆದರೆ ಈ ರಾಜ್ಯದಲ್ಲಿ ತಾರತಮ್ಯ ಆಗ್ತಿದೆ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ಯಾವುದೇ ಸರ್ಕಾರಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮದು ಸಪರೇಟ್ ಸ್ಟೇಟ್ ಮಾಡಿಕೊಡಿ ಅಂತ ಕೂಗೆತ್ತಿದ್ರು ಆ ಕಾಲದಲ್ಲಿ. ಹಲವು ಸಾರಿ ಮಾತಾಡಿದ್ರು. ಇನ್ನೂ ಅನೇಕರು ಮಾತಾಡ್ತಾರೆ, ಗುಲ್ಬರ್ಗಾ ಕಡೆಯವರು ಮಾತಾಡ್ತಾರೆ. ಯಾಕೆ? ತಾರತಮ್ಯ ಇರೋದ್ರಿಂದ.
ಮೊನ್ನೆ ಅಶೋಕ್ ಅವರು ಇವತ್ತು ಈಗಾಗಲೇ ಎತ್ತಿದ್ರು, ನೀವು ಬೆಂಗಳೂರು ಸುತ್ತಲೇ ಇಂಡಸ್ಟ್ರಿ ಮಾಡಿದರೆ ಏನು ಅದಕ್ಕೆ ವ್ಯಾಲ್ಯೂ ಏನಿದೆ? ಇವತ್ತು ವರ್ಟಿಕಲ್ ಆಗಿ ಬೆಂಗಳೂರು ಬೆಳೀತಾ ಇದೆ. ಇದರಿಂದ ದೊಡ್ಡ ಅನಾಹುತ ಮುಂದಿನ ದಿನಗಳ ಕಾದಿದೆ. ದ ಗ್ರೋತ್ ಶುಡ್ ಬಿ ಲೈಕ್ ಹಾರಿಜೆಂಟಲ್, ಬಟ್ ಹಾರಿಜೆಂಟಲ್ ಆಗಾಗ್ತಿಲ್ಲ. ಗುಲ್ಬರ್ಗ ಯಾಕೆ ಇಂಡಸ್ಟ್ರಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಯಾದಗಿರ್ ಇಂಡಸ್ಟ್ರಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಧಾರವಾಡದಲ್ಲಿ, ಬೆಳಗಾವಿಯಲ್ಲಿ, ಬಿಜಾಪುರದಲ್ಲಿ ಬೇಕಾದಷ್ಟು ಕಡೆ ಮಾಡಬಹುದು. ಆದರೆ ನೀವು ನಿಮ್ಮ ವ್ಯಾಲ್ಯೂ ಎಲ್ಲಿದೆಯೋ ಭೂಮಿ, ಇದು ಏರ್ಪೋರ್ಟ್ ಸುತ್ತನೇ ಇಂಡಸ್ಟ್ರಿ ಮಾಡ್ತಿದ್ದೀರಿ ಯಾಕೆ? ಆಮೇಲೆ ಸುಮಾರು ಸೈಟ್ಗಳನ್ನ ಸಿ ಎ ಸೈಟ್ಗಳನ್ನ ಅನೌನ್ಸ್ ಮಾಡಿದ್ರಿ. ಯಾವ ಜಿಲ್ಲೆನಲ್ಲೂ ಒಂದು ಸೈಟ್ ಸೇಲ್ ಆಗಲಿಲ್ಲ. ಬೆಂಗಳೂರಲ್ಲಿ ಮಾತ್ರನೇ ಎಲ್ಲವನ್ನೂ ಸೇಲ್ ಆಯಿತು, ಎಲ್ಲವೂ ಕೊಟ್ರಿ. ಯಾಕೆ? ವ್ಯಾಲ್ಯೂ ಇದೆ. ಒಂದು ಎಕರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿ ಇವತ್ತು 15ರಿಂದ 20 ಕೋಟಿ ಇದೆ. ಆ ಕಾರಣಕ್ಕೆ ಎಲ್ಲ ಇಲ್ಲಿರೋ ಸೈಟ್ಗಳೆಲ್ಲವನ್ನೂ ಕೂಡ ತಗೊಂಡ್ರು. ಬೇರೆ ಕಡೆ ಸೈಟ್ ಯಾರೂ ಕೇಳಿಲ್ಲ, ತಗೊಂಡಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಬೆಂಗಳೂರನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ದುಡ್ಡು ಮಾಡಲಿಕ್ಕೆ ಈ ಸರ್ಕಾರ ಇಲ್ಲಿ ಮಾತ್ರ ಕೆಲಸ ಮಾಡ್ತದೆ. ಆದ್ರಿಂದ ಇದು ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ನಿರ್ಲಕ್ಷ್ಯಗೊಳಪಟ್ಟಿದೆ. ಆದ್ರಿಂದ ಆ ಜನ ಸರ್ಕಾರಕ್ಕೆ ಶಾಪ ಆಗ್ತಿದ್ದಾರೆ. ಇದನ್ನು ಗಮನಿಸಿ ನೀವು ಇಂಡಸ್ಟ್ರಿ ಮಾಡೋದಾಗ್ಲಿ, ಬೇರೆ ಎಲ್ಲ ರೈತರಿಗೆ ಸಹಾಯ ಮಾಡೋದು, ಇದನ್ನು ವಿಸ್ತರಣೆ ಮಾಡಿದರೆ, ಅಲ್ಲಿ ಸವಲತ್ತುಗಳನ್ನು ಕೊಟ್ಟರೆ ಖಂಡಿತವಾಗಿಯೂ ಇಡೀ ಕರ್ನಾಟಕ ಬೆಳೆಯುತ್ತದೆ. ಅದನ್ನು ಬಿಟ್ಟು ಇವತ್ತು ನೀವು ಯಾವ ಕೆಲಸ ಮಾಡ್ತಿದ್ದೀರ ಅಂದರೆ, ಬೆಂಗಳೂರಿಗೆ ಮಾತ್ರ ಅಥವಾ ಮೈಸೂರಿಗೆ ಮಾತ್ರ ಅಂದರೆ ಆ ಜನ ನಮಗೂ ಕೂಡ ಶಾಪ ಆಗ್ತಾರೆ. ಇಲ್ಲಿನ ಜನರಿಗೆ, ದಕ್ಷಿಣ ಕರ್ನಾಟಕದ ಜನರಿಗೆ ಸವಲತ್ತುಗಳನ್ನೆಲ್ಲ ಅವರೇ ನುಂಗ್ತಾರೆ ಅಂತೇಳಿ ಈ ರೀತಿ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ.